ಕನ್ನಡದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಐತಿಹಾಸಿಕ ಹಿನ್ನೆಲೆಯೇನು, ಇಂತಹ ಪುಣ್ಯಕ್ಷೇತ್ರಗಳನ್ನು ಪರಿಚಯಿಸಿ ಜನರಿಗೆ ತಿಳಿಸಿಕೊಡುವಂತಹ ಪ್ರಯತ್ನ ಯು+ ಟಿವಿಯದ್ದು. ಕ್ಷೇತ್ರ ದರ್ಶನ. ನಾನು ರಾಜೇಶ್ವರಿ ಬೆಳಾಲ್. ಇವತ್ತು ನಾವು ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ಪುಣ್ಯ ಸ್ಥಳ ಮತ್ಸ್ಯಗಳ ವೀಕ್ಷಣೆಗೆ ಪ್ರಸಿದ್ಧಿ ಹೊಂದಿರುವಂತಹ ಪ್ರವಾಸಿಗರ ನೆಚ್ಚಿನ ಸ್ಥಳ ಶಿಶಿಲಾದ ಶಿಶಿಲೇಶ್ವರ ಸನ್ನಿಧಾನದಲ್ಲಿ ನಾವಿದ್ದೇವೆ. ಪುರಾತನ ಕಾಲದಿಂದಲೂ ಉದ್ಭವ ಲಿಂಗವೆಂದು ಪೂಜಿಸಲ್ಪಡುವ ಶಿಶಿಲೇಶ್ವರ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು, ಈ ಸ್ಥಳದ ಕಾರಣಿಕ ಏನು ಅನ್ನುವುದರ ಬಗ್ಗೆ ನಾವು ಇವತ್ತು ತಿಳ್ಕೊಂಡು ಬರೋಣ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಡಿ ಶ್ರೀನಿವಾಸ ಮೂಡೆತ್ತಾಯ ಇವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ, ಈ ಒಂದು ಪುಣ್ಯ ಕ್ಷೇತ್ರದ ಹಿನ್ನೆಲೆ ಏನು, ಈ ದೇವಸ್ಥಾನ ಸ್ಥಾಪನೆಯಾದ ಇದರ ಹಿಂದಿರುವ ಐತಿಹಾಸಿಕ ಕತೆ ಏನು ಅನ್ನೋದ್ರ ಬಗ್ಗೆ ಅವರಿಂದ ನಾವು ತಿಳಿಯೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಶಿಶಿಲೇಶ್ವರ ದೇವಸ್ಥಾನ ಬಹಳ ಒಂದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ. ನೂರಾರು ಯಾತ್ರಾರ್ಥಿಗಳು ಈ ಸ್ಥಳಕ್ಕೆ ಬರ್ತಾರೆ. ಇಲ್ಲಿ ಮೀನುಗಳ ವೀಕ್ಷಣೆ ಇಲ್ಲಿ ಈ ದೇವಸ್ಥಾನದ ವೈಶಿಷ್ಟ್ಯ. ಈ ದೇವಸ್ಥಾನ ಸ್ಥಾಪನೆಯಾದ್ರ ಹಿಂದಿನ ಇದರ ಐತಿಹಾಸಿಕ ಕಥೆ ಏನು ಸರ್? ಈ ಶಿಶಿಲೇಶ್ವರ ದೇವಸ್ಥಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೊನೆಯ ಗ್ರಾಮದಲ್ಲಿದೆ. ಇದರ ಸಾಧಾರಣ 700-800 ವರ್ಷಗಳ ಇತಿಹಾಸವುಳ್ಳಂಥ ಶಿಲಾಮಯ ದೇವಸ್ಥಾನ. ಇಲ್ಲಿ ಶಿಶಿಲೇಶ್ವರ ಅಂತ ಹೇಳಿದರೆ ಸ್ವಯಂಭೂ ಲಿಂಗ ಸ್ವರೂಪಿಯಾಗಿ ಪೂಜೆಗೊಳ್ತಾ ಇದ್ದಾನೆ. ಪ್ರತಿ ದಿವಸ ನಿತ್ಯ 3 ಹೊತ್ತು ಪೂಜೆ ಮತ್ತು ಪಂಚಪರ್ವಾದಿಗಳು, ಜಾತ್ರೆ ಇತ್ಯಾದಿಗಳೆಲ್ಲ ನಡೀತಾ ಇದೆ. ಅದೇ ಥರ ಈ ಕಪಿಲಾ ನದಿಯಲ್ಲಿ ಮೀನುಗಳು ವಾಸಿಸ್ತಾ ಇದ್ದಾವೆ. ಅವುಗಳನ್ನು ನಾವು ಊರಿನವರು ಹೆಚ್ಚಾಗಿ ಪ್ರೀತಿಯಿಂದ ಭಕ್ತಿಯಿಂದ ಆರಾಧಿಸ್ತೇವೆ. ಅದು ಅಲ್ಲದೆ ಅದನ್ನು ಯಾರು ಮುಟ್ಟಬಾರ್ದು, ಅದು ಶ್ರೀಹರಿಯ ಒಂದು ಅವತಾರ ಅಂಥೇಳಿ ಇಲ್ಲಿಯ ಜನಗಳ ನಂಬಿಕೆ. ಹಾಗಾಗಿ ಕೆಲವರೆಲ್ಲ ಹರಕೆ ಹೇಳಿಕೊಂಡು ತಮ್ಮ ತಮ್ಮ ಕಾರ್ಯಗಳನ್ನು ಆದದ್ದು ಉದಾಹರಣೆ ಎಲ್ಲ ಉಂಟು. ಚರ್ಮವ್ಯಾಧಿದೆಲ್ಲ ಗುಣ ಆಗಿದೆ. ಹಾಗಾಗಿ ಅದನ್ನು ಹೆಚ್ಚು ನೋಡಲಿಕ್ಕೆ ಶಾಲಾ ಮಕ್ಕಳು, ಪ್ರವಾಸಿಗರು, ಯಾತ್ರಾರ್ಥಿಗಳು ಎಲ್ಲ ಬರ್ತಾ ಇರ್ತಾರೆ. ಮತ್ತು ದೇವಸ್ಥಾನ ಯಾರು ಕಟ್ಟಿದ್ದು ಏನು ಅಂಥೇಳಿ ಯಾವುದೇ ಶಾಸನಗಳಿಲ್ಲ. ಅದು ಜೈನ ಅರಸರ ಕಾಲದಲ್ಲಿ ಇದು ಸ್ಥಾಪಿತ ಆಗಿದೆ ಅಂಥೇಳಿ ಒಂದು ಬಾಯಿ ಮಾತಿನ ಮೂಲಕ ಇದೆ. ಅದು ಅಲ್ಲದೆ ಕದಂಬ ಅವನ ರಾಜರಾದಂತಹ ಮಯೂರ ವರ್ಮ ಎಂಬವನ ಕಾಲದಲ್ಲಿ ಇದು ಆರಂಭ ಆಗಿದೆ ಅಂಥೇಳಿ ಒಂದು ಸೂಚನೆ ಅಷ್ಟೇ. ಅದು ಯಾವುದೇ ಶಾಸನ ಏನೂ ಇಲ್ಲ ಇಲ್ಲಿ.
ಪುರಾತನ ಕಾಲದ ದೇವಸ್ಥಾನ ಇದಾಗಿದೆ. ಎಷ್ಟು ವರ್ಷದ ಒಂದು ಇತಿಹಾಸ ಇದೆ ಇದಕ್ಕೆ? ಇತಿಹಾಸದ ಉಲ್ಲೇಖ ಯಾವುದಿಲ್ಲ. ಹಾಗೆ ಒಂದು 700-800 ವರ್ಷ ಆಗಬಹುದು ಅಂತೇಳಿ. ಈ ದೇವಸ್ಥಾನ ಅಜೀರ್ಣ ಆಗಿರುವಾಗ ಆ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ನವರು ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಒಮ್ಮೆ ಪೂರ್ತಿ ಹೇಗೆ ಇತ್ತು ಅದನ್ನು ಬಿಚ್ಚಿಸಿ ಪುನಃ ಅದೇ ರೀತಿ ಕಟ್ಟಿದ್ದಾರೆ. ಆಗ ಏನೋ ಅಲ್ಲ, ಆಗ ಕೇಂದ್ರೀಯ ಆರ್ಕಿಯಾಲಜಿಕಲ್ನ ಇಂಜಿನಿಯರ್ ಬಂದಿದ್ದರು. ಅವರು ಹೇಳಿದರು ಅಂದಾಜು ಅಷ್ಟು 700-800 ವರ್ಷ ಇದಕ್ಕೆ ಆಗ್ಬೋದು. ಆ ಕಲ್ಲಿನ ಸ್ಟ್ರಕ್ಚರ್ ಎಲ್ಲ ನೋಡಿ, ಅದೇ ನಮಗೆ ಆಧಾರ, ಬೇರೆ ಏನೋ ಆಧಾರ ಯಾವುದಿಲ್ಲ. ಈಗ ಶಿಶಿಲೇಶ್ವರ ಅಂದರೆ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಕೂಡ. ಯಾವ ಸ್ಥಳದಿಂದ ಇಲ್ಲಿಗೆ ಯಾತ್ರಾರ್ಥಿಗಳು ಬರ್ತಾರೆ? ಇಲ್ಲಿ ನಡೆಯುವಂತಹ ದೇವರಿಗೆ ಯಾವ್ಯಾವ ಸೇವೆಗಳು ನಡೆಯುತ್ತೆ? ಇಲ್ಲಿಗೆ ಹೊರ ಊರಿನಿಂದ ಹೆಚ್ಚಿನಾಗಿ ಬೆಂಗಳೂರು, ಮೈಸೂರು, ಹೊರದೇಶದಿಂದಲೂ ಬಂದವರಿದ್ದಾರೆ. ಸುತ್ತಮುತ್ತ ಪ್ರದೇಶದಿಂದ ಬರ್ತಾರೆ. ಹೆಚ್ಚಾಗಿ ಧರ್ಮಸ್ಥಳ, ಸೌತೆಡ್ಕಲ್ಲಿಗೆಲ್ಲ ಬಂದ ಯಾತ್ರಾರ್ಥಿಗಳು ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಸಂತೋಷ ಪಡ್ತಾರೆ. ಈ ವಾತಾವರಣ ಎಲ್ಲ ನೋಡಿ ಖುಷಿಯಾಗಿ ಹೋಗ್ತಾರೆ. ಮತ್ತು ಇಲ್ಲಿ ಶಿವ ಅಂತ ಹೇಳಿದರೆ ಅಭಿಷೇಕ ಪ್ರಿಯ ಶಿವ, ಮತ್ತು ಕಜ್ಜಾಯ ಪ್ರಿಯ ಗಣಪತಿ, ಸ್ತೋತ್ರ ಪ್ರಿಯ ದೇವಿ, ಹಾಗೆ 3 ದೇವರು ಇಲ್ಲಿದ್ದಾರೆ. ಮತ್ತು ಈಗ ಆಂಜನೇಯನು ಕೂಡ ಸೇರಿಕೊಂಡಿದ್ದಾರೆ. ಮತ್ತು ಧರ್ಮದೈವಗಳು ಇಲ್ಲಿ ರುದ್ರಾಭಿಷೇಕ ಒಂದು ಪ್ರಸಿದ್ಧ ಸೇವೆ. ಮತ್ತು ದೊಡ್ಡ ರುದ್ರಾಭಿಷೇಕ, ಮಹಾರಂಗ ಪೂಜೆ ಇತ್ಯಾದಿಗಳು ತುಂಬ ಸೇವೆಗಳಲ್ಲಿ ಆಗ್ತಾ ಇರ್ತದೆ, ಭಕ್ತರು ಮಾಡಿಸ್ತಾ ಇರ್ತಾರೆ. ಮತ್ತು ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ಇತ್ತು, ಈಗ ಸ್ವಲ್ಪ ಇದರಿಂದಾಗಿ ನಿಲ್ಲಿಸಿದೆ. ಇನ್ನು ಮುಂದಕ್ಕೆ ಪ್ರಾರಂಭ ಆದೀತು. ಮತ್ತು ವರ್ಷಂಪ್ರತಿ 9 ದಿವಸ ಜಾತ್ರೆ ಸಮಯದಲ್ಲಿ ಎಲ್ಲ ದಿವಸಗಳೇ ಅನ್ನ ಸಂತರ್ಪಣೆ ಎಲ್ಲ ನಡೀತದೆ. ಭಕ್ತಾದಿಗಳು ವಿಶೇಷವಾಗಿ ಬರ್ತಾರೆ. ಉತ್ಸವಾದಿಗಳೆಲ್ಲ ನಡೀಲಿಕ್ಕಿದೆ. ಹೆಸರು ಸುಂದರಮ್ಮ ಅಂತ. ನಮ್ಮೂರು ಮ್ಯಾಟೂರ್ ಡ್ಯಾಮ್, ತಮಿಳ್ನಾಡು. ನಾವು ಹಿಂಗೆ ಬಂದು 3 ವರ್ಷ ಆಯಿತು ಕರ್ನಾಟಕ ಬಂದು. ಆಗ ನಾವು ಇಲ್ಲಿ ಬಂದು ಅಲ್ಲಿಗೆ ಧರ್ಮಸ್ಥಳ ಹೋಗಿದ್ದೋ. ಧರ್ಮಸ್ಥಳ ಹೋಗಿ ಹಿಂಗೆ ಇತ್ತು, ಈ ದೇವಸ್ಥಾನ ತುಂಬ ಫೇಮಸ್ ಇದೆ, ಪರವಾಗಿಲ್ಲ ನೀವು ಹೋಗಿ ನೋಡ್ಕೊಬನ್ನಿ. ಅದೇ ಈ ಕಡೆಯವರು ಹೇಳಿದರು ಅಲ್ಲಿ ದೇವಸ್ಥಾನ ಹತ್ರ. ಸರಿ ಹೆಂಗೆ ಹೋಗಿ ನೋಡ್ಕೊಬರಮ್ಮ ಹಾಗಂತ ನಮ್ಗೆ ತುಂಬ ಇಷ್ಟ ಇತ್ತು. ಅದಕ್ಕೆ ಬಂದು ನೋಡವ ಕೊಳ್ತಲ್ಲ ಮೀನು ಅದು ಇದೆಲ್ಲ ಜಾಸ್ತಿ ಎಲ್ಲ ದೇವಸ್ಥಾನದಲ್ಲಿ ಈ ಥರ ಇಲ್ಲ. ಅಷ್ಟೊಂದು ತುಂಬ ಪ್ರೀತಿ ನಮಗೆ ಅದೇ ಇದು ನೋಡೋಕ್ಕೆ. ಆಮೇಲೆ ಇವರು ಹಿಂಗೆ ಹೇಳೋದು ಈ ದೇವರು ಹಿಂಗೆ ಇದೆ, ನೀವು ಏನೋ ಒಂದು ಅರಿಕೆ ಮಾಡ್ಕೊ ಹೋಗ್ರಿ ಹಂಗಂದು ಹೇಳಿದರು. ನಾವು ತುಂಬ ಅವರ ನೋಡ್ಕೊಂಡು ತುಂಬ ಒಟ್ಟವರು ಮಾಡ್ಕೊಂಡು ನಮ್ಗೆ ಒಳ್ಳೇದು ಮಾಡ್ತಾರೆ ಹಂಗಂತ ನಾನು ಅರಿಕೆ ಮಾಡ್ಕೊಂಡು ಹೋಗ್ತೀನಿ ಅಮ್ಮ. ಅಷ್ಟೇ, ನಮಗೆ ಕನ್ನಡ ಜಾಸ್ತಿ ಬರೋಲ್ಲ, ಏನೋ ಮಾತಾಡಿಸ್ತೀನಿ, ಪರವಾಗಿಲ್ಲ. ನನಗೇನೋ ದೇವರು ನನಗೂ ತುಂಬ ಒಳ್ಳೇದು ಮಾಡುವ. ಈ ದೇವ್ರಿಗೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಬಂದು ಮಾಡ್ಕೊ ಹೋಗ್ತೀನಿ ಅಮ್ಮ. ಖುಷಿ ಆಯ್ತು, ತುಂಬ ಖುಷಿ ಅದಮ್ಮ, ತುಂಬ ಖುಷಿ ಅದ. ಇದು ವಾಯು ಚಿಕ್ಕಿದ್ದಕ್ಕೂ ನಮ್ಗೆ ತುಂಬ ಖುಷಿ, ಜಾಸ್ತಿ ಖುಷಿ ಅದಮ್ಮ.
ಉಪ ಪ್ರಧಾನ ಅರ್ಚಕರು ಲಕ್ಷ್ಮೀನಾರಾಯಣ ಭಟ್ ಅಂಚ ಬುಕ್ಕ ವಿಶೇಷ ಅಂದ್ಕೊಂಡ ದಾದ ಇದು ರುದ್ರಾಭಿಷೇಕ ವಿಶೇಷಗಳು ಬುಕ್ಕ ಅವತ್ತಂತೆ ಮುಲ್ಪ ಸೋಮವಾರದ ಅನ್ನ ಸಂತರ್ಪಣೆ ಅಂಚ ಸಾವಿರಾರು ಜನ ಬರೋಂದಿಪ್ಪೇರು ಅಂಚ ಕುಮಾರಗಿರಿಯಿಂದ ಬೆಟ್ಟಾರ್ದು ಇಡೀ ಉದ್ಭವ ಆಯ್ನ ಸ್ವಯಂಭು ಅಂಚ 800 ವರ್ಷ ಇತಿಹಾಸ. ಅದು ಮೀನಿದ ಬಂಡ ವಿಶೇಷ ಬಂಡ ವಿಷ್ಣು ಸಾನ್ನಿಧ್ಯ ಮೀನಿನ ಅವತಾರ ಮತ್ಸ್ಯ ಅವತಾರ ಬಂಡ ಅಳ್ತೆ ನೀರಾವಳು ಅಭಿಷೇಕವು ಅಂಚ ಮಿತ್ತು ನೀರು ಕೊಂಡೊಂದಿಪ್ಪನಾಗ ಜಾರ್ದು ಬುರಿಯರು ಅಂಚ ಐಕ್ ಪ್ರಾರ್ಥನೆ ಮಲ್ತೊಂಡು ಮೂಲ ಉದ್ಭವ ಅಂಡ ಪದ್ರಾಡು ಗಡಿಗೆ ಕಪಿಲಾ ನದಿರ್ದು ಅಭಿಷೇಕ ಮಲ್ಪೆ ಅಂದು ಅಂಚ ತಕ್ಷಣ ಮನತ್ತಾನಿ ಮುಲ್ಪ ಉದ್ಭವ ಆಯ್ನೆ ಅಂಚ ಊರಿಗೂ ಶಿಶಿಲ ಅಂದಿತ್ತು ಮೂಲ ಉದ್ಭವ ಆಯ್ನಿರ್ದಾರ ಶಿಶಿಲೇಶ್ವರ ಅಂದು ಮಲ್ತದೇರು ಅಂಚ ವಿಶೇಷತೆ ಅಂದ್ಕೊಂಡ ಮೂಲ ವಾರ್ಷಿಕೋತ್ಸವ ಮೇ ತಿಂಗಳು 13ರಿಂದ 22 ಮಟ್ಟ ಇಪ್ಪುಂಡು ಬೊಕ್ಕ ಶಿವರಾತ್ರಿ ದೀಪೋತ್ಸವ ಈ ನಮ್ಮನೆ ಕಾರ್ಯಕ್ರಮಗಳು ನಡತೊಂದಿಪ್ಪು ಧನುರ್ಮಾಸ ಯಾನು ಒರಂಬ ವರ್ಷದಿಂದ ಪೂಜೆ ಮಾಡ್ತೊಂದುಳ್ಳೆ ಪ್ರತಿದಿನ ರುದ್ರಾಭಿಷೇಕ ಕುಂಕುಮಾರ್ಚನೆ ಬೊಕ್ಕ ರುದ್ರ ಇಂದು ಸಹಸ್ರನಾಮಾರ್ಚನೆ ಕೆಲವು ಸೇವೆಗಳು ನಡಪುಂಡು ಬೇಡಿಕೆ ಈ ಚರ್ಮದ ಸಿಕ್ಕುಳುದಾದಲ ಇತ್ತಂಡ ಹುಣ್ಣು ಎಲರ್ಜಿ ಪೂರ ಇತ್ತನ ಎಂಕಲ ಪ್ರಾರ್ಥನೆ ಮಲ್ತದು ಈ ಅರಿ ಬುಳ್ಳಂತಿ ಅರಿ ಪಾಡ್ಲೆ ಸುದೆಕ್ ಕಪಿಲಾ ನದಿಗೆ ಪಾಡ್ಲಿ ಪೂರ ಪರಿಹಾರ ಹಾಕೊಂಡು ನಿಕ್ಲನ ಬೇಡಿಕೆ ಪೂರ ಸಂಪೂರ್ಣ ವಾಸಿ ಅದು ಬತ್ತದೇರು ಅಂಚ ಒಂಜಿ ವಿಶೇಷತೆ ಪಂಡ ಮೀನುಗಳ ಈಶ್ವರಗಳ ಸಂಬಂಧ ಉಂಡೊಂದು ಇತಿಹಾಸ. ಹರಿ ಓಂ ಶ್ರೀ ಶಿಶಿಲೇಶ್ವರ ಮತ್ಸ್ಯತೀರ್ಥ ಪ್ರಖ್ಯಾತ ಶಿಶಿಲೇಶ್ವರ ದೇವಸ್ಥಾನ ಶಿಶಿಲ ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ. ಜೈನರಸರ ಕಾಲದಲ್ಲಿ ಕಟ್ಟಿದಂಥ ಒಂದು ದೇವಾಲಯ ಇದು. ಈ ಕ್ಷೇತ್ರಕ್ಕೆ ರಾಜ್ಯಾದ್ಯಂತ ಯಾತ್ರಾರ್ಥಿಗಳು ಪ್ರವಾಸಿಗರು ಶಾಲಾ ಮಕ್ಕಳು ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ.
ಈ ಕ್ಷೇತ್ರದಲ್ಲಿ ಶಿಶಿಲೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ಸೇವೆಯನ್ನು ಸಲ್ಲಿಸಿ ಮೀನುಗಳಿಗೆ ಬೆಳ್ತಿಗೆ ಅಕ್ಕಿಯನ್ನು ಹಾಕಿದರೆ ಸರ್ವಾಭಿಷ್ಟಗಳು ಈಡೇರ್ತವೆ ಎಂದು ಭಕ್ತರ ನಂಬಿಕೆ. ವಿಶೇಷವಾಗಿ ಸ್ವಯಂಭೂಲಿಂಗ ಸ್ವರೂಪಿ ಶಿಶಿಲೇಶ್ವರ ಸ್ವಾಮಿ ಕ್ಷೇತ್ರ ಇದು. ಸ್ವಯಂಭೂಲಿಂಗ ಸ್ವರೂಪಿ ಶಿಶಿಲೇಶ್ವರನ ದರ್ಶನ ಮಾಡಿದರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟೇ ಮಾನ್ಯ ಎಂದು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆ ಮತ್ತು ಭಗವದ್ಭಕ್ತರ ನಂಬಿಕೆ. ಹಾಗಾಗಿ ಭಕ್ತಾದಿಗಳು ನಿರಂತರವಾಗಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ, ದೇವರನ್ನು ದರ್ಶನ ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಮುಖ ಆಕರ್ಷಣೀಯವಾಗಿರುವಂಥದ್ದು ಮತ್ಸ್ಯಗಳು. ಈ ಮತ್ಸ್ಯಗಳಿಂದಾಗಿ ಭಕ್ತರ ಅಭೀಷ್ಟಗಳು ಈಡೇರ್ತವೆ. ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತೇನೆ ಅಂತೇಳಿ ಹರಕೆ ಸಲ್ಲಿಸಿದರೆ ಬರುವಂಥ ವ್ಯಾಧಿಗಳು, ಕಾಯಿಲೆಗಳು ಮತ್ತು ಸರ್ವ ಅಭಿಷ್ಟಗಳು ಕೂಡ ನೆರವೇರುತ್ತೆ ಅಂತೇಳಿ ಒಂದು ಕ್ಷೇತ್ರದ ನಂಬಿಕೆ, ಭಕ್ತರ ನಂಬಿಕೆ. ವಿಶೇಷವಾಗಿ ಬೆಳ್ತಿಗೆ ಅಕ್ಕಿ ರೂಪದಲ್ಲಿ, ಬೆಳ್ತಿಗೆ ಅಕ್ಕಿ ವೈಟ್ ರೈಸ್, ಇದನ್ನು ಹರಕೆ ರೂಪದಲ್ಲಿ ಮೀನುಗಳಿಗೆ ಹಾಕುವಂಥದ್ದು. ಅವನ ಇಷ್ಟಾರ್ಥ ಸಲ್ಲಿಸಿ ಸೇವೆಯನ್ನು ಸಲ್ಲಿಸಿದರೆ ಎಲ್ಲ ಅಭೀಷ್ಟಗಳು ನೆರವೇರ್ತದೆ ಈ ಕ್ಷೇತ್ರದಲ್ಲಿ. ಸಾಧಾರಣ ಹೆಚ್ಚಾಗಿ ರಜಾ ಸಂದರ್ಭದಲ್ಲಿ ಭಕ್ತಾದಿಗಳ ಸಂಖ್ಯೆ ನಿರಂತರವಾಗಿರ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ, ಸೌತಡ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳು ಶಿಶಿಲೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿ ಶ್ರೀ ಕ್ಷೇತ್ರದ ಮೀನುಗಳಿಗೆ ಅಕ್ಕಿ ಆಹಾರವನ್ನು ಅರ್ಪಿಸಿ ಬಹಳ ಪುನೀತರಾಗ್ತದೆ ಭಕ್ತಾದಿಗಳು. ಬೇಸಿಗೆಯಲ್ಲಿ ಹೆಚ್ಚಾಗಿರ್ತಾರೆ. ಅದೇ ರೀತಿ ವಿಶೇಷವಾಗಿ ಪ್ರತಿನಿತ್ಯ 3 ಹೊತ್ತು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಶಿಶಿಲೇಶ್ವರ ಸ್ವಾಮಿಗೆ ಪೂಜೆಯು ನೆರವೇರ್ತದೆ. ಆ ಪೂಜೆಯು ನೆರವೇರಿದ ಸಂದರ್ಭದಲ್ಲಿ ದೇವರಿಗೆ ಅರ್ಪಿಸಿದಂಥ ನೈವೇದ್ಯವನ್ನು ಮೀನುಗಳಿಗೆ ಪ್ರಸಾದ ರೂಪದಲ್ಲಿ ಹಾಕುವಂಥ ಪದ್ಧತಿ ಬಹಳ ಹಿಂದಿನ ಕಾಲದಿಂದಲೂ ಪಾರಂಪರಿಕವಾಗಿ ನೆರವೇರ್ತಾ ಬರ್ತಾ ಇದೆ. ಅದೇ ರೀತಿ ವಾರ್ಷಿಕವಾಗಿ ಅಥವಾ ನಿರಂತರ ಅಂದರೆ ವಾರದಲ್ಲಿ 1 ದಿನ ಸೋಮವಾರ ದಿವಸ ಮಧ್ಯಾಹ್ನ ಹೊತ್ತು ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ ಕೂಡ ನೆರವೇರ್ತಾ ಇದೆ. ಈಗ ಕೊರೋನಾ ಸಂದರ್ಭದಲ್ಲಿ, ಲಾಕ್ಡೌನ್ ಸಂದರ್ಭದಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಈಗ ಭೋಜನ ವ್ಯವಸ್ಥೆ ಸದ್ಯ ಆರಂಭವಾಗಿಲ್ಲ. ಇಲ್ಲದಿದ್ದರೆ ನಿರಂತರ ಕಳೆದ 5-6 ವರ್ಷಗಳಿಂದ ಪ್ರತಿ ಸೋಮವಾರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇದೆ. ಊರ ಪರವರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಪ್ರತಿ ವರ್ಷ ನಿತ್ಯ ವಿನಿಯೋಗಾದಿಗಳು, ನಿತ್ಯ ಪಂಚಪರ್ವಾದಿ ಸೇವೆಗಳು ಇನ್ನು ಈಗ ಆರಂಭವಾಗ್ತದೆ. ದೀಪಾವಳಿ ಅಮಾವಾಸ್ಯೆಯಿಂದ ಹಿಡಿದು ದೇವರ ಬಲಿ ಹೊರಡುವಂಥ ಒಂದು ಪಾರಂಪರಿಕ ವ್ಯವಸ್ಥೆ. ಆನಂತರ ವಾರ್ಷಿಕ ಲಕ್ಷ ದೀಪೋತ್ಸವ, ಆನಂತರ ನಿರಂತರ ಧನುಪೂಜೆ ಕಾರ್ಯಕ್ರಮ, ಬೆಳಗಿನ ಹೊತ್ತು ಬೇಗ ಪೂಜೆ ಆಗುವಂಥ ಪದ್ಧತಿ. ಅದೇ ರೀತಿ ಶಿವರಾತ್ರಿ ಉತ್ಸವಗಳು, ಪ್ರತಿಷ್ಠಾ ದಿನಾಚರಣೆ ಕಾರ್ಯಕ್ರಮಗಳು. ಅದೇ ರೀತಿ ವಾರ್ಷಿಕವಾಗಿ 9 ದಿನ ಮೇ ತಿಂಗಳಲ್ಲಿ ವಾರ್ಷಿಕ ಜಾತ್ರಾ ಉತ್ಸವಗಳು 9 ದಿನ ದೇವರ ದರ್ಶನ ಬಲಿಯಿಂದ ಹಿಡಿದು ದೇವರ ರಥೋತ್ಸವದ ತನಕ ಎಲ್ಲ ದೇವರ ಗಣಗಳಿಗೂ ಭೂತ ನೇಮಗಳು ಕೂಡ ನೆರವೇರುವ ಪದ್ಧತಿ ಪಾರಂಪರಿಕವಾಗಿ ನಡೆದುಕೊಂಡು ಬರ್ತಾ ಇದೆ. ದಿವಾಕರ್ ರಾವ್ ಶಿಶಿಲ. ನಾನು ಶಿಶಿಲೇಶ್ವರ ದೇವಸ್ಥಾನದಲ್ಲಿ ಗುಮಾಸ್ತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಸುಮಾರು ಒಂದು 800 ವರ್ಷಗಳ ಹಿಂದಿನ ಇತಿಹಾಸ ಉಂಟು ಶಿಶಿಲೇಶ್ವರ ದೇವಸ್ಥಾನಕ್ಕೆ. ಮೊದಲು ದೇವರು ಕುಮಾರಗಿರಿಯಲ್ಲಿ ಆವಿರ್ಭವಿಸಿದ್ದ. ಅರ್ಚಕರು ಒಂದು ಕೂಡ ನೀರು ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಬರ್ತಿದ್ದರು. ಒಂದು ದಿವಸ ತರಗೆಲೆಗಳಲ್ಲಿ ಜಾರಿ ಬಿದ್ದು ಅಲ್ಲಿ ಅರಿಕೆ ಮಾಡಿದರು, ದೇವರೇ ಹೊಳೆ ಬದಿಗೆ ಬಂದರೆ 12 ಕೂಡ ನೀರು ಹೊಯ್ತೇನೆ ಅಂತ. ಅರ್ಚಕರ ವೇದನೆಯನ್ನು ಅರಿತಂತಹ ದೇವರು ಕಪಿಲಾ ನದಿಯ ತಟದಲ್ಲಿ ಆವಿರ್ಭವಿಸಿದ. ಅದು ಪ್ರತಿಷ್ಠೆ ಅಲ್ಲ, ಲಿಂಗರೂಪಿಯಾಗಿ. ಆಮೇಲೆ ಕಪಿಲಾ ಮಹರ್ಷಿಯು ತಪಸ್ಸು ಮಾಡಿದ್ದರಿಂದ ಈ ನದಿಗೆ ಕಪಿಲಾ ನದಿ ಅಂತ ಹೆಸರು ಬಂತು. ವಿಶೇಷ ಜಾತಿಯ ಮಹಾಶೀರ್ ಮೀನುಗಳು ಅಂದರೆ ನಾವು ಅರಿಕೆಯಾಗಿ ಅಕ್ಕಿಯನ್ನೇ ಸಲ್ಲಿಸಿದು ಅಂತಾದರೆ ನಮ್ಮ ಸರ್ವ ಚರ್ಮ ವ್ಯಾಧಿಗಳೆಲ್ಲ ಹೊರಟು ಹೋಗ್ತದೆ. ಸುಮಾರು
1965ನೇ ಇಸ್ವಿಯಲ್ಲಿ ಬ್ರಿಟಿಷ್ ಗೌರ್ಮೆಂಟ್ನ ಆದೇಶವೇ ಇತ್ತು. ಶಿಶಿಲೇಶ್ವರ ದೇವಸ್ಥಾನದ ಕಪಿಲಾ ನದಿಯ 2 ಮೀಟರ್ ಕೆಳಗೆ ಹಾಗೂ 2 ಕಿಲೋಮೀಟರಿನ ಮೇಲೆ ಮೀನು ಹಿಡಿಯುವುದು ನಿಷಿದ್ಧವಾಗಿತ್ತು. ಎಲ್ಲಿಯಾದರೂ ಅಂಥದ್ದು ಕಂಡು ಬಂದಲ್ಲಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅವರಿಗೆ ವಿಶೇಷವಾದಂತಹ ಸಜೆಯನ್ನು ಕೂಡ ವಿಧಿಸಿದ್ದಾರೆ. ಎಷ್ಟೋ ಜನ ಈ ಕಷ್ಟವನ್ನು ಅನುಭವಿಸಿದ್ದಾರೆ. ಈಗಲೂ ಕೂಡ ನಾವು ಅದೇ ರೀತಿ ಈ ಶಿಕ್ಷೆಗೆ ಒಳಪಡಿಸುವ ಹಾಗೆ ಅಳವಡಿಸಿಕೊಂಡಿದ್ದೇವೆ. ಸಾರ್ವಜನಿಕರು ಯಾವುದೇ ತೊಂದರೆಯನ್ನು ಮಾಡಿದ್ದಲ್ಲಿ CC ಕ್ಯಾಮರಾವನ್ನು ಅಳವಡಿಸಿದ್ದೇವೆ. ಅಲ್ಲಿ ಅವರ ಭಾವಚಿತ್ರಗಳು ಮತ್ತು ಮಾಡಿದಂಥ ಕೆಲಸಗಳು ನಮಗೆ ಗೊತ್ತಾಗಿ ಪೊಲೀಸ್ ಠಾಣೆಗೆ ನಾವು ಅವರನ್ನು ಕರೆದೊಯ್ಯುವಂಥ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ದೇವರಿಗೆ ಅಕ್ಕಿಯನ್ನು ಅರ್ಪಿಸಿ ಕೃತಾರ್ಥರಾಗ್ತಾರೆ. ಅನೇಕ ಭಕ್ತಾದಿಗಳು ಸಾಮಾನ್ಯ ನಮ್ಮ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ, ಪವಿತ್ರ ಕ್ಷೇತ್ರ, ಅದೇ ರೀತಿ ಸೌತಾಡ್ಕ, ಸುಬ್ರಹ್ಮಣ್ಯ ಇಲ್ಲಿಗೆ ಬಂದವರೆಲ್ಲ ಶಿಶಿಲವನ್ನು ಬಳಸಿಕೊಂಡು ಮುಂದೆ ಹೋಗ್ತಾರೆ. ಆಗ ವಿಶೇಷವಾಗಿ ಅರಳು ಮೀನುಗಳ ಆಹಾರವಾಗಿ ಅರಳು ಅಕ್ಕಿಯನ್ನು ಸಲ್ಲಿಸ್ತಾರೆ. ಇದು ಮೀನುಗಳಿಗೆ ಬೇಕಾದಷ್ಟು ಆಹಾರವನ್ನು ಸಿಕ್ಕಂತೆ ಆಗ್ತದೆ. ಮುಂಚೆ ಶಿಶಿಲೇಶ್ವರ ದೇವಸ್ಥಾನದಿಂದ ದೇವರಿಗೆ ನೈವೇದ್ಯವಾದ ಅನ್ನವನ್ನು ಮಾತ್ರ ಹಾಕ್ತಾಯಿದ್ರು. ಅಂದರೆ ಆವಾಗ ಜನಗಳು ಬಹಳ ಕಮ್ಮಿ. ಈಗ ಅದೇನು ತೊಂದರೆ ಇಲ್ಲ, ಬೇಕಾದಷ್ಟು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ. ಮೀನುಗಳು ಸಂತೋಷವಾಗಿದ್ದಾರೆ. ಹಾಗೆ ಭಕ್ತಾದಿಗಳು ಕೂಡ ತಮ್ಮ ಅಭೀಷ್ಟವನ್ನು ನೆರವೇರಿಸಿ ಸಂತುಷ್ಟರಾಗಿದ್ದಾರೆ. ಇಲ್ಲಿನ ಮತ್ಸ್ಯ ವೀಕ್ಷಣೆ ತುಂಬ ವೈಶಿಷ್ಟ್ಯವಾಗಿರುವಂಥದ್ದು. ಈಗ ಅದು ಎಲ್ರಿಗೂ ಗೊತ್ತಿದೆ. ಅದು ಬಿಟ್ಟು ಈಗ ಜನರಿಗೆ ಸ್ವಲ್ಪ ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲಿನ ವೈಶಿಷ್ಟ್ಯ ಏನಾದಿದ್ರೆ ಅದು ಏನು? ಬೇರೆ ಏನಿಲ್ಲ, ಅದೇ ಪ್ರಸಿದ್ಧ. ಮತ್ತು ಶಿವನಲ್ಲಿ ಏನು ನಿಮ್ಮ ಬೇಡಿಕೆ ಸಲ್ಲಿಸಿದರೆ ಅದು ನೆರವೇರುತ್ತದೆ ಅಂತೇಳಿ ಒಂದು ನಂಬಿಕೆ, ಸೇವೆ ಮಾಡಿಸಿದರೆ. ಮತ್ತು ಕೆಲವರು ಸೇವೆ ಹೇಳಿಕೊಂಡು ನಾವು ನನ್ನ ಕೆಲಸ ಆದರೆ ಬಂದು ಮಾಡಿಸ್ತೇನೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಅವರ ಪ್ರಾರ್ಥನೆಗೆ ದೇವರು ಒಗ್ಗೊಟ್ಟು ಮತ್ತೆ ಬಂದು ಆ ಸೇವೆ ಮಾಡಿಸ್ತಾರೆ. ಸರ್, ಈಗ ನೀವು ಬಾಲ್ಯದಿಂದಲೇ ಈ ದೇವಸ್ಥಾನವನ್ನು ನೋಡ್ಕೊಂಡು ಬಂದವರು, ಇಲ್ಲಿಗೆ ಬಂದು ಭಕ್ತರಾಗಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರಿ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೂಡ ಹೌದು ನೀವು ಬಾಲ್ಯದಿಂದ ನೋಡ್ಕೊಂಡು ಬರುವ ಒಂದು ದೇವಸ್ಥಾನಕ್ಕೂ ಈಗ ಆಗಿರುವಂತಹ ಏನು ಇಲ್ಲಿ ಚೇಂಜಸ್ ಆಗಿದೆ? ಬಾಲ್ಯದಲ್ಲಿ ನೋಡ್ತಾ ಇರುವಾಗ ಸಣ್ಣ ಗುಡಿ ಎಲ್ಲ ಇತ್ತು, ಶಿಲಾಮಯ ಗುಡಿ, ಮಂಟಪ ಅದೆಲ್ಲ. ಈಗ ಅಂಗನೆಲ್ಲ ಈಗಿರಲಿಲ್ಲ, ಇದೆಲ್ಲ ಮುಳಿಯಲ್ಲಿಂದೆಲ್ಲ ಇತ್ತು. ಆಮೇಲೆ ಎಲ್ಲ ಜೀರ್ಣೋದ್ಧಾರ ಎಲ್ಲ ಆಗಿ ಆ ಚಪ್ಪಡಿಗೆಲ್ಲ ಹಾಸಿ ಆ ಬ್ರಹ್ಮಕಲಶ ಸಮಯದಲ್ಲಿ ಎಲ್ಲ ಮಾಡಿಸಿದ್ದೇವೆ. ನಾನೇ ಅಧ್ಯಕ್ಷನಾಗಿದ್ದೆ. ಈಗ ಎಷ್ಟೋ ಪರಿವರ್ತನೆ ಆಗಿದೆ. ಮತ್ತು ಈಗ ವಾಹನ ಸೌಕರ್ಯ ಎಲ್ಲ ಉಂಟು, ಹೆಚ್ಚಿನ ಯಾತ್ರಾರ್ಥಿಗಳು ಬಂದು ಹೋಗ್ತಾ ಇರ್ತಾರೆ. ಇನ್ನೂ ಇಲ್ಲಿ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಈಗ ಇವತ್ತಿನ ದಿವಸ ಮಾನ್ಯ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ಬಂದಿದ್ದಾರೆ, ಶ್ರೀನಿವಾಸ್ ಪೂಜಾರಿ ಅಂತೇಳಿ. ಅವರಿಗೆಲ್ಲ ಬೇಡಿಕೆ ಕೊಟ್ಟಿದ್ದೇವೆ. ಅದು ನೋಡುವ, ಅದೆಲ್ಲ ನಾವು ಕನ್ಸಲ್ಟ್ ಮಾಡಿ ಅಧಿಕಾರಿಗಳ ಅಭಿಪ್ರಾಯ ಕೇಳಿ ಅದೇನಾದರೂ ಕಾರ್ಯಕ್ರಮ ಕೈಗೊಳ್ಳುವಂಥ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಆದಷ್ಟು ಜನ ಇಲ್ಲಿಗೆ ತಾಲೂಕಿನವರು, ಆಯಾ ಊರಿನವರೆಲ್ಲ ಬಂದು ಕೈ ಮುಗಿದು ದೇವರ ಆಶೀರ್ವಾದ ಪಡೆದು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಿ, ಉತ್ತಮ ನಾಗರಿಕರಾಗಿ ಬದುಕಲಿ ಅಂತೇಳಿ ನಾವು ಆಶೀರ್ವಾದ ಮಾಡ್ತೀವಿ. ಶಿಶಿಲದ ಶಿಶಿಲೇಶ್ವರ ಸನ್ನಿಧಾನದ ಇಲ್ಲಿನ ಒಂದು ದೇವರ ಇತಿಹಾಸದ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು ಸರ್. ಆಯ್ತು. ನನ್ನ ಊರು ಶಿಶಿಲ ಮುಚ್ಚಡ್ಕ ಬಂಡದು ಎನ್ನ ಪುದರ್ ಸೀನಪ್ಪ ನಾಯ್ಕ ಅಂದು ಈ ಶಿಶಿಲೇಶ್ವರ ದೇವಸ್ಥಾನ ಬಂಡ ಬೆಳ್ತಂಗಡಿ ತಾಲೂಕು ಶಿಶಿಲ ಈಶ್ವರ ದೇವಸ್ಥಾನ ಬಂಡ ಭಾರಿ ಪ್ರಸಿದ್ಧವಾಯಿನ ದೇವಸ್ಥಾನ ಬಂಡ. ಇಡೀ ನಮ್ಮ ಪ್ರವಾಸೋದ್ಯಮ ಇಲಾಖೆ ಘೋಷಣೆ ನೀಡಿದ ನಮ್ಮ ಆಲ್ರೆಡಿ ನಮ್ಮ ದೇಶೋಡಿ ಬಿದೈ ದೇಶೋಡ್ತಲ ತಂದೆ ನಮ್ಮ ರಾಜ್ಯದ ಬೇತೆ ಬೇತೆ ಊರದಾಗಲೂ ಬರ್ತದೆ ಈ ದೇವಸ್ಥಾನ. ಮೀನು ತುವಾರಣೆ ಬತ್ತೊಂದು ಮಸ್ತ್ ಜನ ಪ್ರವಾಸೋದ್ಯಮ ಇಲಾಖೆದಾಗಲಿ ಬರೋದಿಲ್ಲೇರು. ಅದಕ್ಕೋಸ್ಕರ ಇನಿ ಮಾನ್ಯ ಸಚಿವೇರ್ಲ ಬರ್ತದೆ ಶಿಶಿಲೇಶ್ವರ ದೇವಸ್ಥಾನ ಹೆಂಚಿನ ಅನುದಾನ ಬೋರ್ಡ್ ಮಾಡಿದ್ದು ಘೋಷಣೆ ಮಲ್ತದಲ್ಲ ಪೋಯರು. ಅವತ್ತಂದೇ ಕೆಲವು ಈ ಮೀನು
ಹಾಲು ಮಲ್ಪರ ಕೆಲವು ದುಷ್ಕರ್ಮಿಗಳು ಮಸ್ತ್ ಜನ ಬರ್ತದೆ ಆ ಮೀನುಗಳು ಹಾಲು ಮಲ್ತೊಂದುಲ್ಲೆ ಮೀನಿಗೆ ಪೆಟ್ಟು ಅಂತಂದ್ರೆ ಇಕ್ಕಿ ಸರ್ಕಾರ ಈ ಸತಿ ಒಂದು ಆದೇಶ ಕೊಡ್ತಂಡು ಈ ಸಚಿವರು ಬರ್ತದೆ ಐಕೆ ಮೇಲೆ ಮಿತ್ತಿರೋದು ಒಂಥರ ತಡೆಗೋಡೆ ಅವತ್ತಂದ್ರೆ ಬೇಲಿದ ರೂಪ ಮಲ್ತದ ಕೊರ್ಪ ಅಂತೇರಿ ಅವತ್ತಂದ್ರೆ ಸುದೇಟ್ ಒಂಜಿ ಕಪಿಲ ಕಾಲದ ಅನ್ಪಡ ಒಂಜಿ ಕಲ್ಲುಂಡು ಐಕೆ ಏರ್ಲ ಪೋವಾರ ಇಜ್ಜಿ ಏರ್ಗ್ಲ ಪ್ರವಾಸ ಇಜ್ಜಿ ಅವು ಬಂಡ ಜಾತ್ರೆದ ಟೈಮ್ಡೆ ಆ ದೇವೇರು ಒಂಜಿ ತೆಪ್ಪ ಅನ್ಪಣ ಓಡ ಉಂಡು ತೆಪ್ಪದ ಲೆಕ್ಕ ಬೆದಿರ್ದ ಐಕೆ ಆ ಜಾತ್ರೆ ಲಾಸ್ಟ್ ಆರಾಟದಾನಿ ಕಲ್ಲು ತೆಪ್ಪೊಡ್ದು ಇರ್ತು ದೇವರನ್ನ ಐಟಿಗೆ ಸುತ್ತ ಬರ್ಪಣ ಒಂಜಿ ಮುಜಿ ಸುತ್ತ ಆ ಸುತ್ತ ತನ್ನ ಸುತ್ತ ಬರ್ತದೆ ದೇವರನ್ನ ಅಲ್ಪ ಅನ್ನು ಅಲ್ತು ಬುಕ್ಕ ವಿಸರ್ಜನೆಗೆ ಅಡೆಗೆ ಹೋಗ್ಪಣ ಸಾಧಾರಣ ಮುಲ್ತು ಒಂಜಿ 2 ಕಿಲೋಮೀಟ್ರ್ ಮಿತ್ತು ಹೋತು ಅಲ್ಲಿ ದೇವರನ್ನ ವಿಸರ್ಜನೆ ಆಯ್ತು ಬುಕ್ಕ ದೇವರ ಅಲ್ಪ ಮತ್ತು ಬಂದೋಬಸ್ತು ದೇವರನ್ನ ಬಂಗಾರ ಪದ್ದೈ ಮತ್ತು ಪತ್ತೊಂದು ಇಂಚ ಬರ್ಬೋಣ ಇಂಚ ಬತ್ತದ ದೇವರು ಬರ್ತದೆ ಮುಳ್ಳು ದನ ದುಂಬದ ಕಾಲೋಡು ದನ ಕೋಪಡ ಬತ್ತು ಜಪ್ಪನಾಗೆ ದೇವರು ಕೋಪಡ ಬತ್ತದ ಜತ್ತದಾತು ಮನತ್ತಾನಿ ದೇವ್ರನ್ನ ಎಚ್ಚರಿಕೆ ಅನ್ಪಣ ಒಂಜಿ ಕಾರ್ಯಕ್ರಮ ಮಲ್ಪೇರಿ ಆ ದೇವರ ಎಚ್ಚರಿಕೆ ಕಾರ್ಯಕ್ರಮ ಬೊಲ್ಪಗೆ ಮಲ್ತದ್ದು ಬಯ್ಯಾಡ ದೈವ ದೇವರನ್ನ ನೇಮವಂತ ನಡೆದೊಂದು ಬಾರಿಗೆ ಹೋಯ್ತಿದ್ದು 2 ದಿನದ ಪ್ರೋಗ್ರಾಮ್ ಮುಳ್ಳು ನಡೆದೊಂದು ಬುಕ್ಕ ಇಂಜಿನ ಮಂಡ ಎಂಕ್ಲೆಗೆ ನಂಬಿಕೆ ಬಂಡ ಎಂಕ್ಲೆ ಶಿಶಿಲೇಶ್ವರ ದೇವರು ಎಂಕ್ಲೆಗೆ ಭಾರಿ ನಂಬಿಕೆ ಈ ದೇವರ ನಮಿತ್ತ ಎಂಕ್ಲೆಗೆ ವಿಶ್ವಾಸ ದೇವರ ನಮಿತ್ತ ಅವತ್ತಂದ ಎಂಕ್ಲ ಆಡಳಿತ ಮುಕ್ತೇಶ್ವರ ಶ್ರೀನಿವಾಸ ಮಾಡುತ್ತಾರೆ ಬೆಸ್ಟ್ ಅಂಡ ಎಂಕ್ಲೆ 6ನೇ ಸಾಧಾರಣ 2-3 ವರ್ಷದಿಂಚಿ ಬೇತೆ ಆಡಳಿತ ಅಧಿಕಾರಿ ಆತಿತ್ತೀರಿ ಈ ಸದ ಎಂಕ್ಲ ಪುಣ್ಯ ಆರ ತಿಕ್ಕನ ಎಂಕ್ಲ ಶಿಶಿಲ ಗ್ರಾಮದ ಮಾಂತೇನ ಪರವಾದ ಕೇರ್ನ ಆರು ಎಂಕ್ಲೆ ತಿಕ್ಕನ ಈ ಸದ ಎಂಕ್ಲ ಪುಣ್ಯ ಆರು ಹೂವೇ ಒಂಜಿ ಭಕ್ತಾಧಿಪತ್ತನ ಎಂಕ್ಲೆಗ್ಲ ದಾತ ಕುಂದು ಹೊರತ್ತೆ ಇಜ್ಜಿಂದ ದಾಲ ಪನ್ನಾರತ್ತೆ. ನನ್ನ ಹೆಸರು ಚಿದಾನಂದ ಸೂಗರ್ ಅಂತೇಳಿ. ನಾನು ಮೂಲತಃ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಹೋಬಳಿಯಲ್ಲಿ. ಈಗ ಹೆಚ್ಚುವರಿಯಾಗಿ ಇದು ಕಳೆದ 2019 ನವೆಂಬರ್ 16ರಿಂದ ಈ ಒಂದು ಕಮಿಟಿಯ ಅವಧಿ ಮುಗಿದಿದ್ದರಿಂದ ನನಗೆ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿದರು. ಬಹುಶಃ ಈ ತಿಂಗಳು 16ಕ್ಕೆ ನಂದು 1 ವರ್ಷದ ಭರ್ತಿಯಾದ ಒಂದು ಅವಧಿ ಮುಗೀತದೆ. ಈಗಾಗಲೇ ಹೊಸದಾಗಿ ಏನು ಧಾರ್ಮಿಕ ದತ್ತಿ ಇಲಾಖೆಯಿಂದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಆಯ್ಕೆ ಆಗಿದೆ. ಅಂತಿಮ ಹಂತದಲ್ಲಿ ಅವರಿಗೆ ಆದೇಶ ಬರಲಿಕ್ಕೆ ನಾವು ಕಾಯ್ತಾ ಇದ್ದೇವೆ. ಇಲ್ಲಿ ಬಹುಶಃ ಈ ಬೆಳ್ತಂಗಡಿ ತಾಲೂಕಿನ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಬಹಳ ಮುಖ್ಯವಾದಂಥದ್ದು ಇಲ್ಲಿ ಶಿಶಿಲ ಕ್ಷೇತ್ರ. ಯಾಕಂತೇಳಿದರೆ ಬಹುಶಃ ನಮ್ಮ ರಾಜ್ಯದ ಮತ್ತು ಬೇರೆ ರಾಜ್ಯಗಳ ಪ್ರವಾಸಿಗರು ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಆ ಒಂದು ಭೇಟಿ ನೀಡಿದಂಥ ಸಂದರ್ಭದಲ್ಲಿ 90% ಪ್ರವಾಸಿಗರು ಈ ಒಂದು ಶಿಶಿಲ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡುವಂಥದ್ದು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಇಲ್ಲಿಯ ವಿಶೇಷ ಅಂಥೇಳಿದರೆ ಶಿಶಿಲೇಶ್ವರ ದೇವಸ್ಥಾನ ಬಹಳ ಒಂದು ಪುರಾತನವಾದಂಥ ದೇವಸ್ಥಾನ. ಇಲ್ಲಿ ಈ ಒಂದು ಮತ್ಸ್ಯ ಒಂದು ವೀಕ್ಷಣೆಗೆ ಬರುವಂಥ ಪ್ರವಾಸಿಗರು, ಯಾಕಂದರೆ ವಿಶೇಷವಾದ ಒಂದು ಮೀನಿನ ಒಂದು ಆಕರ್ಷಣೀಯ ಸ್ಥಳ. ಹಾಗಾಗಿ ಇದನ್ನು ಪ್ರವಾಸೋದ್ಯಮ ಇಲಾಖೆ ಮತ್ತು ಪ್ರಾಚ್ಯ ಧಾರ್ಮಿಕ ಹಿಂದೂ ಒಂದು ಕೇಂದ್ರ ಸ್ಥಾನವಾಗಿ ಪರಿಗಣಿಸಲ್ಪಟ್ಟಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಇನ್ನೂ ನಮಗೆ ಈ ಸಂಪರ್ಕದ ವ್ಯವಸ್ಥೆ ಮತ್ತು ವಾಹನದ ವ್ಯವಸ್ಥೆ ಮತ್ತು ಇಲ್ಲಿ ಬರುವಂಥ ಯಾತ್ರಾರ್ಥಿಗಳಿಗೆ ಮತ್ತು ಭಕ್ತಾದಿಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನಾವು ಒದಗಿಸಿದಲ್ಲಿ ಇನ್ನೂ ಕೂಡ ಈ ಒಂದು ದೇವಸ್ಥಾನದ ಹಿರಿಮೆ ಗರಿಮೆ ಹೆಚ್ಚುವಂಥ ಒಂದು ಕಾರ್ಯಕ್ರಮ ಆಗಲಿಕ್ಕಿದೆ.
ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ನಾವು ಸಚಿವರಲ್ಲಿ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಮಾಡಿಕೊಟ್ಟಲ್ಲಿ ಈ ಒಂದು ದೇವಸ್ಥಾನ ಮತ್ತು ಇದರ ಒಂದು ಪ್ರಚಾರ ತಮ್ಮ ಟಿ ವಿ ಮಾಧ್ಯಮದ ಮೂಲಕ ಆಗಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೆಚ್ಚು ಒಂದು ಈ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಚಾರ ಆದಲ್ಲಿ ಇದರ ಒಂದು ಮಹತ್ವ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಅಂಥೇಳಿ ನಾನು ಹೇಳ್ತಾ, ಈ ಒಂದು ದೇವಸ್ಥಾನಕ್ಕೆ ತಾವು ಭೇಟಿ ನೀಡಿ ಈ ಒಂದು ದೇವಸ್ಥಾನದ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಇದರ ಒಂದು ಇತಿಹಾಸ ತಾವು ಬೇರೆ ಇತರೆ ಒಂದು ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಕೂಡ ಪ್ರಚುರಪಡಿಸುವಲ್ಲಿ ತಮ್ಮ ಒಂದು ಸಹಕಾರವನ್ನು ಕೋರ್ತಾ ತಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಬೆಳ್ತಂಗಡಿ ತಾಲೂಕಿನ ಶಿಶಿಲಾದ ಶಿಶಿಲೇಶ್ವರ ಸನ್ನಿಧಾನ. ಇಲ್ಲಿ ಮತ್ಸ್ಯಗಳ ವೀಕ್ಷಣೆನೇ ವೈಶಿಷ್ಟ್ಯವಾಗಿರುವಂಥದ್ದು. ಇಲ್ಲಿ ಮತ್ಸ್ಯಗಳ ವೀಕ್ಷಣೆಯೇ ವೈಶಿಷ್ಟ್ಯ. ಇಲ್ಲಿ ಮತ್ಸ್ಯಗಳಿಗೆ ಆಹಾರವಾಗಿ ಅಕ್ಕಿಯನ್ನ ಹರಕೆ ರೂಪದಲ್ಲಿ ನೀಡ್ತಾರೆ. ಇದರಿಂದ ಕೆಲವು ಕಾಯಿಲೆಗಳು ಕೂಡ ಗುಣಮುಖವಾಗ್ತದೆ. ಇಂತಹ ಉದಾಹರಣೆಗಳು ಕೂಡ ಇಲ್ಲಿ ಸಾಕಷ್ಟು ಇಲ್ಲಿ ನಾವು ಕಾಣಬಹುದು. ಈ ದೇವಸ್ಥಾನದಲ್ಲಿ ಮತ್ಸ್ಯಗಳ ವೀಕ್ಷಣೆಯ ವೈಶಿಷ್ಟ್ಯವೊಂದಿಗೆ ಕೆಲವು ಕಾಯಿಲೆಗಳು ಗುಣವಾಗುವಂಥದ್ದು ಈ ದೇವಸ್ಥಾನದ ವಿಶೇಷ ಹರಕೆ ಇಲ್ಲಿ ನಡೀತದೆ. ಶಿಶಿಲಾದ ಶಿಶಿಲೇಶ್ವರ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಂಡು ಬಂದ್ವಿ. ಇಲ್ಲಿನ ವೈಶಿಷ್ಟ್ಯಗಳು ಏನು ಅನ್ನುವಂಥದ್ದನ್ನ ತಿಳಿದ್ವಿ. ಇಲ್ಲಿ ಯಾವೆಲ್ಲ ಭಕ್ತರ ಏನು ಹರಕೆಗಳು ಈಡೇರ್ತವೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಕೇಳ್ಕೊಂಡು ಬಂದ್ವಿ. ಹಾಗೆಯೇ ನೀವು ಕೂಡ ಒಮ್ಮೆ ಈ ಒಂದು ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಿ. ಹಾಗೆಯೇ ನಮ್ಮ U+ ಟಿವಿಯ ಮೂಲಕ ಇನ್ನಷ್ಟು ನಮ್ಮ ದಕ್ಷಿಣ ಕನ್ನಡದ ಪ್ರಸಿದ್ಧ ಕ್ಷೇತ್ರಗಳ ಪರಿಚಯವನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡ್ತೇವೆ. ನೋಡ್ತಾ ಇರಿ U+ ಟಿವಿ.